ಬಿಗ್ ಸ್ಟೋರಿಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಮನುಕುಲ ಸರ್ವನಾಶಕ್ಕೆ ನಡೆದಿದೆಯಾ ಭಾರೀ ಸಂಚು. ಏಲಿಯನ್ಸ್ ಅಲ್ಲ, ಅಗೋಚರ ಶಕ್ತಿಯಿಂದಲ್ಲ, ಮತ್ತಾರಿಂದ ನಡೆದಿದೆ ಸಾವಿನ ಷಡ್ಯಂತ್ರ. ಪ್ರೂಫ್ ಸಮೇತ ಸಿಕ್ಕಿದೆ ಸಾವಿನ ಅತಿ ದೊಡ್ಡ ರಹಸ್ಯ. ಆ ರಣರೋಚಕ ಪಕ್ಕಾ ಸಾಕ್ಷಿ ಏನು ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ನಿಮ್ಮ ಮುಂದಿಡೋದೆ ಈ ಹೊತ್ತಿನ ಬಿಗ್ ಸ್ಟೋರಿ. ಸಿ ಸಾವಿಗೆ ಇದೇ ಸಾಕ್ಷಿ. ಹೀಗೆ ಮನುಕುಲ ಸರ್ವನಾಶವಾಗಿ ಬಿಡುತ್ತೆ ಅನ್ನೋ ಮಾತುಗಳು ಆಗಾಗ ಕೇಳಿ ಬರ್ತಾನೆ ಇರುತ್ತೆ. ಜಗತ್ತು ಕಂಡು ಕೇಳರಿಯದ ಪ್ರವಾಹಕ್ಕೆ ಸಿಲುಕಿ ಬಿಡುತ್ತೆ. ಎಲ್ಲಿ ನೋಡಿದ್ರೂ ನೀರು ತುಂಬಿ ತುಳುಕುತ್ತೆ. ಜಲದಿಂದಲೇ ಜಗತ್ತಿನಲ್ಲಿ ವಾಸಿಸ್ತಾ ಇರೋ 750 ಕೋಟಿ ಜನರಿಗೆ ಆಪತ್ತು ಕಾದಿದೆ ಅನ್ನೋ ಮಾತುಗಳು ಮೇಲಿಂದ ಮೇಲೆ ಕೇಳಿ ಬರ್ತಾನೆ ಇದೆ. ಇದಕ್ಕೆ ಸಾಕ್ಷಿ ಎಂಬಂತೆ ವರ್ಷದಿಂದ ವರ್ಷಕ್ಕೆ ಪ್ರವಾಹ ಹೆಚ್ಚಾಗ್ತಾನೆ ಇದೆ. ಜನ ಇಂಥ ರಣಪ್ರವಾಹಕ್ಕೆ ಸಿಲುಕಿ ಜೀವ ಬಿಡ್ತಿದ್ದಾರೆ. ಆದ್ರೀಗ ಈ ಜಲಗಂಡಾಂತರಕ್ಕಿಂತಲೂ ಅತಿ ದೊಡ್ಡ ಗಂಡಾಂತರ ಪ್ರಪಂಚಕ್ಕೆ ಎದುರಾಗಿದೆ. ಮನುಕುಲದ ಸರ್ವನಾಶಕ್ಕೆ ಭಾರೀ ಸಂಚು ನಡೆದಿದೆ. ಆ ಸಂಚು, ಆ ಹುನ್ನಾರ ಈ ಜಲಪ್ರಳಯಕ್ಕಿಂತಲೂ ದೊಡ್ಡದು. ಹೌದು, ಅಂಟಾರ್ಟಿಕಾದಲ್ಲಿ 6 ಪಟ್ಟು ವೇಗವಾಗಿ ಹಿಮ ಕರಗ್ತಾ ಇದೆ. ಅಂಟಾರ್ಟಿಕಾದಲ್ಲಿ ಹಿಮ ಕರಗ್ತಾ ಇರೋ ವೇಗ ನೋಡ್ತಾ ಇದ್ರೆ ಇನ್ನೇನು ಕೆಲವೇ ವರ್ಷಗಳಲ್ಲಿ ಮನುಕುಲವೇ ಸರ್ವನಾಶವಾಗಿ ಹೋಗುತ್ತಾ ಅನ್ನೋ ಭಯ ಕಾಡೋಕೆ ಶುರುವಾಗುತ್ತೆ. ಇನ್ನು ಗ್ರೀನ್ಲ್ಯಾಂಡ್ನಲ್ಲಿರೋ ದೈತ್ಯ ಹಿಮ ಪರ್ವತಗಳು ಶರವೇಗದಲ್ಲಿ ಕರಗ್ತಾ ಇವೆ. 12,000 ವರ್ಷಗಳಲ್ಲೇ ಕರಗದ ಹಿಮ ಇದೀಗ ಕರಗ್ತಾ ಇದ್ದು ಇದು ಜಗತ್ತಿಗೆ ಸಾವಿನ ಭಯ ತಂದೊಡ್ಡಿದೆ. ಎಲ್ಲಿ ಹಿಮವೆಲ್ಲ ಕರಗಿ ಸಮುದ್ರ ಸೇರಿದ್ರೆ ಸಮುದ್ರ ಮಟ್ಟ ಏರ್ಬಿಡುತ್ತೋ, ಸಮುದ್ರ ರೌದ್ರಾವತಾರ ತಾಳುತ್ತೋ, ಅದೆಲ್ಲಿ ಊರಿಗೆ ಊರು ಮುಳುಗುತ್ತೋ, ಜನ ಸಾವಿನ ಕದ ತಟ್ಬಿಡ್ತಾರೋ ಅನ್ನೋ ಭಯ ಕಾಡ್ತಾ ಇದೆ. ಈ ದಿಗಿಲಿನ ನಡುವೆಯೇ ವಿಶ್ವವನ್ನ ಬೆಚ್ಚಿ ಬೀಳಿಸ್ತಿದೆ ಆ ಸಾವಿನ ಷಡ್ಯಂತ್ರ. ರಣಮಳೆ, ರಣಪ್ರವಾಹ, ಹಿಮ ಕರಗುವಿಕೆ, ಸಮುದ್ರ ಮಟ್ಟ ಏರಿಕೆ ಅನ್ನೋ ಭೀತಿಯ ನಡುವೆ ಅಲ್ಲಲ್ಲಿ ಸಂಭವಿಸ್ತಾ ಇರೋ ಭೂಕಂಪನಗಳು ಕೂಡ ಜನರನ್ನ ದಂಗಾಗಿಸ್ತಾ ಇದೆ. ಹಲವು ವರ್ಷಗಳಿಂದ ಬಿಗ್ ಒನ್ ಅಂದ್ರೆ ಅತಿ ದೊಡ್ಡ ಭೂಕಂಪ ಸಂಭವಿಸೋ ಬಗ್ಗೆ ವಿಜ್ಞಾನಿಗಳು ಎಚ್ಚರಿಸ್ತಾ ಇದ್ದಾರೆ. ಹಿಮಾಲಯದ ಬುಡ ಕೂಡ ಅಲುಗಾಡುವ ಎಚ್ಚರಿಕೆಯನ್ನ ತಜ್ಞರು ನೀಡುತ್ತಾನೆ ಬಂದಿದ್ದಾರೆ. ಇದರ ಮಧ್ಯೆಯೇ ಅಲ್ಲಲ್ಲಿ ಯಮನ ರೂಪದಂತೆ ಸಾವಿನ ದಾಳಿ ಇಡೋ ಬೆಟ್ಟ ಗುಡ್ಡಗಳು ಅದೆಷ್ಟೋ ಜನರನ್ನ ನುಂಗಿ ಹಾಕ್ತಿವೆ. ಜಾಗತಿಕ ತಾಪಮಾನ ಏರ್ತಾ ಇರೋ ಕಾರಣ ಭೂಮಿ ಇದ್ದಕ್ಕಿದ್ದಂತೆ ಬಾಯಿ ತೆರೆದು ಕೋಟ್ಯಾನುಕೋಟಿ ಜನರನ್ನ ನುಂಗುತ್ತಾ ಅನ್ನೋ ಸಾವಿನ ಭಯವು ಕಾಡ್ತಿದೆ. ಆದ್ರೆ ಈ ಸಾವಿನ ಭಯಕ್ಕಿಂತಲೂ ಭಯಂಕರವಾಗಿದೆ ಆ ಸಾವಿನ ಸಂಚು. ಯಾಕಂದ್ರೆ ಪ್ರೂಫ್ ಸಮೇತ ಸಿಕ್ಕಿದೆ ಸಾವಿನ ಅತಿದೊಡ್ಡ ರಹಸ್ಯ. ಎಸ್,
2011ರಲ್ಲಿ ಅಪ್ಪಳಿಸಿದ ಸುನಾಮಿಯಂತಹ ಹರಿಭಯಂಕರ ಸುನಾಮಿ ಭೂಮಿಯನ್ನ ನುಂಗಿಬಿಡುತ್ತಾ 2004ರಲ್ಲಿ ರಣದಾಳಿ ಇಟ್ಟ ಸುನಾಮಿ ಮತ್ತೆ ಸಿಡಿದೇಳುತ್ತಾ ಅನ್ನೋ ಆತಂಕ ಹಲವರಲ್ಲಿದೆ. ಈ ಸಾವಿನ ಆತಂಕದ ಮಧ್ಯೆಯೇ ಎಲ್ಲಿಲ್ಲದ ದಿಗಿಲು ಹುಟ್ಟು ಹಾಕಿದೆ 3ನೇ ಮಹಾಯುದ್ಧ. ಹೌದು, ಪ್ರಕೃತಿ ವಿಕೋಪಗಳಿಂದ ಭೂಮಿ ಸರ್ವನಾಶವಾಗುತ್ತಾ ಅನ್ನೋ ದಿಗಿಲು ಒಂದ್ ಕಡೆ ಆದ್ರೆ ಮಗದೊಂದು ಕಡೆ ಎಲ್ಲಿ 3ನೇ ಮಹಾಯುದ್ಧ ನಡೆಯುತ್ತೋ, ಈ ಮಹಾಯುದ್ಧವೇ ಎಲ್ಲಿ ಮನುಕುಲ ವಿನಾಶಕ್ಕೆ ಕಾರಣವಾಗುತ್ತೋ ಅನ್ನೋ ಆತಂಕವಿದೆ. ಯಾಕಂದ್ರೆ 10 ದೇಶಗಳ ಮಧ್ಯೆ ಶೀತಲ ಸಮರವಿದ್ದು ಈಗಾಗಲೇ ಒಂದಿಷ್ಟು ದೇಶಗಳ ಮಧ್ಯೆ ಯುದ್ಧವೇ ನಡೀತಾ ಇದೆ. ಈಗಾಗಲೇ ಸಂಭವಿಸಿರೋ 2 ಮಹಾಯುದ್ಧದಲ್ಲಿ ಅದೆಷ್ಟು ಕೋಟಿ ಜನ ಸಾವನ್ನಪ್ಪಿದ್ರು ಅನ್ನೋದನ್ನ ನಾವೆಲ್ಲ ಓದಿದ್ದೀವಿ, ತಿಳಿದುಕೊಂಡಿದ್ದೀವಿ. ಇದೀಗ 3ನೇ ಮಹಾಯುದ್ಧ ಆದ್ರೆ ಅಣ್ವಸ್ತ್ರ ಶಕ್ತಿ ಹೊಂದಿರೋ ದೇಶಗಳು ಒಂದು ಅಣು ಬಾಂಬ್ ಹಾಕಿದ್ರು ಮನುಕುಲಕ್ಕೆ ಆಪತ್ತು ಗ್ಯಾರಂಟಿ. ಸದ್ಯಕ್ಕೆ ಈ ವಿನಾಶಕಾರಿ ಸಂಚನ್ನ ಟ್ಯಾಕಲ್ ಮಾಡ್ತಿದೆ ಸಾವಿನ ಸಂಚು. ಹೌದು, ಸುನಾಮಿ ಅಲ್ಲ, ಭೂಕಂಪ ಅಲ್ಲ, ಗುಡ್ಡ ಕುಸಿತ, ಜಲಪ್ರಳಯವೂ ಅಲ್ಲ, ಯುದ್ಧ ಅಂತೂ ಮೊದಲೇ ಅಲ್ಲ. ಮನುಕುಲವನ್ನ ನುಂಗಿ ಹಾಕಲು ಬೇರೆಯದ್ದೇ ಪ್ಲಾನ್ ಮಾಡಲಾಗಿದೆ. ಇಷ್ಟಕ್ಕೂ ಯಾರು ಜಗತ್ತನ್ನ ಮುಗಿಸೋಕೆ ಪ್ಲಾನ್ ಮಾಡಿರೋರು ಅಂದ್ರ ಪ್ರಿಯ ವೀಕ್ಷಕರೇ, ಅವರು ಏಲಿಯನ್ಗಳು ಅಲ್ಲ, ಅಗೋಚರ ಶಕ್ತಿಯೂ ಅಲ್ಲವೇ ಅಲ್ಲ. ಹೌದು, ಅನ್ಯ ಗ್ರಹದಲ್ಲಿ ವಾಸವಿರೋ ಏಲಿಯನ್ಸ್ಗಳು ಭೂಮಿಯನ್ನ ವಶಕ್ಕೆ ಪಡೆಯೋಕೆ ನೋಡ್ತಾ ಇವೆ. ಭೂಮಿಯಲ್ಲಿರೋ ಆ ಒಂದು ಸಂಪತ್ತಿಗಾಗಿ ಏಲಿಯನ್ಸ್ಗಳು ಮಾನವರನ್ನೇ ಮುಗಿಸೋಕೆ ಸಜ್ಜಾಗಿವೆ ಅನ್ನೋ ಸುದ್ದಿ ಸುಮಾರು ವರ್ಷಗಳಿಂದ ಕೇಳಿ ಬರ್ತಿವೆ. ಹಲವು ವಿಜ್ಞಾನಿಗಳು ಏಲಿಯನ್ಸ್ ಭೂಮಿಗೆ ಬರ್ತಾವೆ, ಇಲ್ಲಿಯೇ ನೆಲೆಯೂರಕ್ಕೆ ಸಜ್ಜಾಗಿ ಬರ್ತಾವೆ ಅಂತೆಲ್ಲ ಹೇಳ್ತಾರೆ. ಇದಕ್ಕೆ ಬೇಕಾದ ತಯಾರಿಯಲ್ಲೇ ಏಲಿಯನ್ಸ್ ಇದ್ದಾವೆ ಅನ್ನೋ ಅನುಮಾನ ಕೂಡ ಇದೆ. ಆದ್ರೆ ಏಲಿಯನ್ಸ್ ಅಲ್ಲ, ಅಗೋಚರ ಶಕ್ತಿ ಅಲ್ಲ, ಮನುಕುಲದ ವಿನಾಶಕ್ಕೆ ಸಜ್ಜಾಗಿರೋದು. ಬದಲಾಗಿ ಮಾನವನ ಅಳಿವಿಗೆ ಸಂಚು ಹೂಡಿದ್ದಾನೆ. ಮಾನವನೇ ನರಮಾನವನ ರಕ್ತ ಹೀರೋ ಷಡ್ಯಂತ್ರ ರೂಪಿಸಿದ್ದಾನೆ. ಈ ಕುರಿತು ಇಂಚಿಂಚು ಮಾಹಿತಿಯನ್ನ ಸಾಕ್ಷಿ ಸಮೇತ ನಿಮ್ಮ ಮುಂದಿಡೋ ಎಪಿಸೋಡೆ ಸಾವಿಗೆ ಇದೇ ಸಾಕ್ಷಿ. $780 ಕೋಟಿ ಜನರ ಸಾವಿಗೆ 300215 ಅನ್ನೋದೇ ಸೀಕ್ರೆಟ್ ಕೋಡ್. 5 ವರ್ಷದ ಹಿಂದೆಯೇ ಬ್ರಹ್ಮಾಂಡ ನಾಶಕ್ಕೆ ಡೆಡ್ಲಿ ಪ್ಲಾನ್. ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ವರ್ಷದ ಹಿಂದೆನೆ ಭೂಮಿ ಮೇಲಿರೋ ಜನರಿಗೆಲ್ಲ ಗುಂಡಿ ತೋಡಬೇಕು ಅಂತ ಪ್ಲಾನ್ ಮಾಡಿದ್ರು. ಜಲಪ್ರಳಯದಿಂದಲ್ಲ, ಭೂಕಂಪದಿಂದಲ್ಲ, ಏಲಿಯನ್ಸ್ನಿಂದಲ್ಲ, ಅಗೋಚರ ಶಕ್ತಿಯಿಂದಲ್ಲ, ಕಣ್ಣಿಗೆ ಕಾಣದ ವೈರಸ್ನಿಂದಲೇ ಮನುಷ್ಯರನ್ನ ರೋಗದ ಕೂಪಕ್ಕೆ ಸಿಲುಕಿಸಬೇಕು ಅಂತ ಸ್ಕೆಚ್ ಹಾಕಿದ್ರು. ಮಾನವನ ನರನಾಡಿಗಳನ್ನ ಹಿಂಡುವಂತಹ, ಉಸಿರುಗಟ್ಟಿಸಿ ಸಾಯಿಸುವಂತಹ ರೋಗ ಅದಾಗಿರಬೇಕು ಅನ್ನೋ ಸಂಚು ರೂಪಿಸಿದ್ರು. 2015ರಲ್ಲಿ ಮಾಡಿದ ಈ ಭಾರಿ ಸಂಚಿನ ಫಲವೇ ಇವತ್ತು ಇಡೀ ಜಗತ್ತನ್ನ ಕಾಡಿ ಕಂಗೆಡಿಸ್ತಾ ಇದೆ ನೋಡಿ, ಈ ಹೆಮ್ಮಾರಿ ಕೊರೋನಾ. ಹೌದು, ಕೊರೋನಾ ಅನ್ನೋ ವೈರಸ್ ಅದ್ಹೇಗ್ ಬಂತೋ, ಅದ್ಹೇಗೆ ಜಗತ್ತಿನಾದ್ಯಂತ ಹರಡ್ತೋ ಗೊತ್ತೇ ಆಗ್ಲಿಲ್ಲ. ನೋಡುವಷ್ಟರಲ್ಲಿ ಹರಡ್ತು ಅನ್ನೋಣ ಅಂದ್ರೆ ಈ ವೈರಸ್ ಕಣ್ಣಿಗೂ ಕಾಣಲ್ಲ. ಹೀಗೆ ಕಣ್ಣಿಗೆ ಕಾಣದ ಈ ಅನಾಮಿಕ ಯಮನನ್ನ 5 ವರ್ಷದ ಹಿಂದೆಯೇ ಸೃಷ್ಟಿಸುವ ಸಂಚು ರೆಡಿಯಾಗಿತ್ತು. ಈ ಅನಾಮಿಕ ರೋಗವೊಂದನ್ನ ಸೃಷ್ಟಿಸುವಾಗ ಇದಕ್ಕೆ ಒಂದು ಕೋಡ್ ಬೇರೆ ಇತ್ತು, ಅದುವೇ 300215.
7 ತಿಂಗಳ ಹಿಂದೆ ಕೊರೋನಾ ಅನ್ನೋ ರೋಗ ಕಾಣಿಸ್ಕೊಳ್ತು ಅಂತ ನಾವು ನೀವೆಲ್ಲ ಅಂದ್ಕೊಂಡಿದ್ದೀವಿ. ಆದ್ರೆ 7 ತಿಂಗಳಿನಿಂದ ಕೊರೋನಾ ರೌದ್ರತೆ ಹೆಚ್ಚಾಗಿದೆ ಅಷ್ಟೇ. ಆದ್ರೆ ಈ ರೋಗ ಮೊದಲೇ ಜನಿಸಿತ್ತು ಅನ್ನೋದನ್ನ ಸಾಕ್ಷಿಗಳು ಒತ್ತಿ ಒತ್ತಿ ಹೇಳ್ತಿವೆ. ಈ ಕೊರೋನಾ ಅದೆಷ್ಟು ಕ್ರೂರಿ ಅನ್ನೋದನ್ನ ನಾವೇನು ನಿಮಗೆ ಹೇಳಬೇಕಿಲ್ಲ. ಯಾಕಂದ್ರೆ ಈಗಾಗಲೇ ಕೊರೋನಾಗೆ ಜಗತ್ತಿನಾದ್ಯಂತ 10 ಲಕ್ಷಕ್ಕೂ ಅಧಿಕ ಜನ ಸತ್ತಿದ್ದಾರೆ. ಕೋಟ್ಯಾನು ಕೋಟಿ ಜನ ಸೋಂಕಿಗೆ ಗುರಿಯಾಗಿ ನರಕ ಅನುಭವಿಸಿದ್ದಾರೆ. ಹಿಂಗಾಗಿನೇ ಕೊರೋನಾ ವೈರಸ್ ಅನ್ನ ಜಗತ್ತಿನ ಪಿಡುಗು ಅಂತ ಕರೆಯಲಾಗ್ತಿದೆ. ಸದ್ಯ ಈ ಪಿಡುಗಿನಿಂದ ಮುಕ್ತಿ ಹೊಂದಕ್ಕೆ ಜಗತ್ತು ಲಸಿಕೆ ಯುದ್ಧಕ್ಕೆ ಮುಂದಾಗಿದ್ರೆ ಲಸಿಕೆ ಈ ಕಾಲಕ್ಕೆ ಸಿಗೋಲ್ಲ. ಇನ್ನು 5 ವರ್ಷ ಹೀಗೆ ಜನ ನರಳಿ ಸಾಯಬೇಕಾಗುತ್ತೆ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳ್ತಿವೆ ಆ ಸಾಕ್ಷಿಗಳು. ಕೊರೋನಾ ಅವರೆಲ್ಲರೂ ಸೇರಿ ಮಾಡಿಕೊಂಡ ಒಂದು ಸಾವಿನ ಯೋಜನೆನ. ಈ ಸಾವಿನ ಯೋಜನೆ ಮುಗಿಯೋದೇ 2025ಕ್ಕ. ಶಾಕ್ ಆಯ್ತಾ? ಕೊರೋನಾ ವುಹಾನ್ ಲ್ಯಾಬ್ ನಿಂದ ಲೀಕ್ ಆಗಿದ್ದು ಅಂತಿದ್ರಲ್ಲ, ಕೊರೋನಾ ಚೀನಾದಿಂದ ಬಂದಿದ್ದು ಅಂತಿದ್ರಲ್ಲ, ಇದರ ಹಿಂದೆ ಚೀನಾ ಷಡ್ಯಂತ್ರವಿದೆ ಅಂತಿದ್ರಲ್ಲ, ಇದೇನಿದು ಈಗ ಕೊರೋನಾ ಒಂದು ಸಾವಿನ ಯೋಜನೆ ಅಂತಿದ್ದಾರೆ ಅಂತ ಅಂದ್ಕೊಂಡ್ರ? ಹೌದು, ಸಿಕ್ಕಿರೋ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ನೋಡಿದ ಮೇಲೆ ಎಲ್ಲರಿಗೂ ಇದೇ ಶಾಕ್ ಆಗ್ತಿದೆ. ಯಾಕಂದ್ರೆ 2015ರಲ್ಲೇ ರಿಚರ್ಡ್ ರಾಸ್ಚೈಲ್ಡ್ ಅನ್ನೋರು ಕೋವಿಡ್-19 ಪೇಟೆಂಟ್ ಪಡೆದಿದ್ರು. ಕೊರೋನಾ ಟೆಸ್ಟಿಂಗ್ ವಿಧಾನದ ಬಗ್ಗೆ ಆಗಲೇ ಚರ್ಚೆಗಳು ನಡೆದಿದ್ವು. ಇದಕ್ಕೆ ಇಲ್ಲಿದೆ ನೋಡಿ ಸಾಕ್ಷಿ. ನೋಡಿದ್ರ 2015 ಅಕ್ಟೋಬರ್ 13ನೇ ತಾರೀಕಿನ ಈ ಸಾಕ್ಷಿಯನ್ನ. ಇದು ನಿಮ್ಮೆಲ್ಲರನ್ನ ಶಾಕ್ಗೆ ಗುರಿ ಮಾಡ್ತಿದೆ ನಿಜ. ಇದಕ್ಕಿಂತಲೂ ದೊಡ್ಡ ಶಾಕಿಂಗ್ ನ್ಯೂಸ್ ಏನಂದ್ರೆ 2017 ಹಾಗೂ 2018ರಲ್ಲೇ 100 ಮಿಲಿಯನ್ ಅಷ್ಟು ಕೊರೋನಾ ಟೆಸ್ಟ್ ಕಿಟ್ ಗಳನ್ನ ಜಗತ್ತಿನಾದ್ಯಂತ ವಿತರಿಸಲಾಗಿತ್ತು. ಇದನ್ನ ವಿತರಿಸೋಕೆ ಇಟ್ಟ ಕೋಡೆ 300215. ಈ ಕಿಟ್ ಗಳನ್ನ 2 ವರ್ಷದ ಹಿಂದೆನೆ ಅಮೆರಿಕ, ಚೀನಾ ರಫ್ತು ಮಾಡೋಕೆ ಹೊರಟಿದ್ವು. ಅಲ್ಲದೆ ಈ ರೋಗ 2025ರವರೆಗೂ ಇರುತ್ತೆ ಅನ್ನೋದನ್ನ ಆಗಲೇ ಪ್ಲಾನ್ ಮಾಡಿದ್ರು. ಹಾಗಾದ್ರೆ ಇನ್ನು 5 ವರ್ಷ ಜಗತ್ತನ್ನ ಕಾಡ್ತಾನೆ ಇರುತ್ತಾ ಈ ಕೊರೋನಾ? ಹೌದು, ವಿಶ್ವ ಬ್ಯಾಂಕ್ ಕೋವಿಡ್-19 ಅನ್ನೋದು ಒಂದು ಪ್ರಾಜೆಕ್ಟ್ ಅಂತ ಹೇಳ್ತಿದೆ. ಈ ಪ್ರಾಜೆಕ್ಟ್ ಎಂಡ್ ಆಗೋದೇ 2025ಕ್ಕೆ ಅಂತಲೂ ಹೇಳ್ತಿದೆ. ಅದಕ್ಕೆ ಸಾಕ್ಷಿಯನ್ನು ಬಿಡುಗಡೆಗೊಳಿಸಿದೆ. ಇಲ್ಲಿ ನೋಡಿ, 31 ಮಾರ್ಚ್ 2025ಕ್ಕೆ ಈ ಕೊರೋನಾ ಪ್ರಾಜೆಕ್ಟ್ ಮುಗಿಯಲಿದೆ ಅನ್ನೋದನ್ನ ಈ ದಾಖಲೆ ಒತ್ತಿ ಹೇಳ್ತಿದೆ. ಸದ್ಯ ಜಗತ್ತು ಕೊರೋನಾ ಲಸಿಕೆ ಬೇಕು ಅಂತ ಲಸಿಕೆ ಕಡೆ ಮುಖ ಮಾಡ್ತಿದ್ರೆ ಕೊರೋನಾ ಇನ್ನೂ 5 ವರ್ಷ ಹಿಂಗೆ ಇರುತ್ತೆ ಅಂತಿದೆ ಒಂದಷ್ಟು ಸಾಕ್ಷಿಗಳು. ಇದರಿಂದ ಆತಂಕದ ಕೂಪಕ್ಕೆ ಸಿಲುಕಿದೆ ಇಡೀ ಜಗತ್ತು. ಇನ್ನೂ ಒಂದು ಅಚ್ಚರಿಯ ಸಂಗತಿ ಏನ್ ಗೊತ್ತಾ? ಕೊರೋನಾದಂತಹ ಜಾಗತಿಕ ಪಿಡುಗು ಜಗತ್ತನ್ನ ಕಿತ್ತು ತಿನ್ನುತ್ತೆ ಅಂತ 3 ವರ್ಷದ ಹಿಂದೆಯೇ ಎಚ್ಚರಿಸಲಾಗಿತ್ತು. ಇಷ್ಟಕ್ಕೂ ಜಗತ್ತನ್ನ ಅವತ್ತೇ ಎಚ್ಚರಿಸಿದ್ದು ಯಾರು ಗೊತ್ತಾ? ಅದುವೇ ಸಿ ಫಾರ್ ಕೊರೋನಾ ಎದುರಾಗಿಸಬಲ್ಲ ಸಾವಿನ ಸಾಕ್ಷಿಯ ರೋಚಕ ಕಹಾನಿ. ಇಷ್ಟಕ್ಕೂ ಕೊರೋನಾ ಅನ್ನೋ ಸಾವಿನ ಪ್ರಾಜೆಕ್ಟ್ ಶುರು ಮಾಡಿದ್ದು ಯಾರು? ಈ ಬಗ್ಗೆ 3 ವರ್ಷದ ಹಿಂದೆಯೇ ಎಚ್ಚರಿಸಿದ್ದ ಆ ಪುಣ್ಯಾತ್ಮರು ಯಾರು? ಯಾಕೆ ಕೊರೋನಾ ಹರಡೋ ಮುನ್ನವೇ ಅಮೆರಿಕ, ಚೀನಾ ಕೊರೋನಾ ಟೆಸ್ಟಿಂಗ್ ಕಿಟ್ಗಳನ್ನ ಖರೀದಿಸಿತ್ತು? ಹಾಗಾದ್ರೆ ಕೊರೋನಾ ಎಂಟ್ರಿ ಬಗ್ಗೆ ಮೊದಲೇ ತಿಳಿದಿತ್ತ? ಗೊತ್ತಿದ್ರೂ ಈ ಅನಾಹುತವನ್ನ ತಡೆಯಲಿಲ್ಲ ಯಾಕೆ? ಈ ಕುರಿತ ಇಂಟ್ರೆಸ್ಟಿಂಗ್ ಪಾಯಿಂಟ್ಗಳನ್ನ ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಜ್ವಾಲಾಮುಖಿ ಸ್ಫೋಟದಿಂದಲೋ, ಭೂಕಂಪ, ಸುನಾಮಿಯಿಂದಲೋ, ಪ್ರವಾಹ, ಗುಡ್ಡ ಕುಸಿತ, ಹಿಮ ಕರಗುವಿಕೆಯಂತಹ ಅತಿ ದೊಡ್ಡ ಆಪತ್ತು ಎದುರಾಗಿಯೋ ಮನುಕುಲದ ಸರ್ವನಾಶವಾಗತ್ತೆ ಅಂತ ಸಾಕಷ್ಟು ಬಾರಿ ಅಂದುಕೊಳ್ಳಲಾಗಿತ್ತು. ಆದ್ರೀಗ ಕೊರೋನಾ ಅನ್ನೋ ಒಂದು ವೈರಸ್ ಸಾಕು ಭೂಮಿ ಮೇಲಿನ ಜೀವಿಗಳನ್ನ ಬಲಿ ಪಡೆಯೋಕೆ ಅನಿಸ್ತಾ ಇದೆ. ಯಾಕಂದ್ರೆ ಕೊರೋನಾ 2025ರ ವೇಳೆಗೆ ಅದೆಷ್ಟು ಜನರನ್ನ ಕೊಲ್ಲಬೇಕು ಅನ್ನೋದಕ್ಕೂ ಫಿಕ್ಸ್ ಆಗಿದೆಯಂತೆ ಟಾರ್ಗೆಟ್. ಈ ಕುರಿತ ಸ್ಟೋರಿ ಎಲ್ಲಿದೆ ನೋಡಿ.
ಕೊರೋನಾ ಟಾರ್ಗೆಟ್ ಆದ್ರ 30 ಮಿಲಿಯನ್ ಜನ. ಕೊರೋನಾಗೆ ಟಾರ್ಗೆಟ್ ಫಿಕ್ಸ್ ಮಾಡಿದವರು ಯಾರು? ಮನುಷ್ಯರ ಸಾವಿಗೆ ಮನುಷ್ಯನೇ ಯಾಕಿಂತ ಸಂಚು ಮಾಡ್ದ? ಕೊರೋನಾ ಒಂದು ಮಾನವ ನಿರ್ಮಿತ ಅಂತ ಚೀನಾದ ವೈರಾಲಜಿಸ್ಟ್ ಮಿಂಗ್ ಇತ್ತೀಚೆಗೆ ಜಗತ್ತಿನ ಮುಂದೆ ಬಂದು ಹೇಳಿದ್ರು. ಲೇ ಮಿಂಗ್ ಹೇಳಿದ ಪ್ರಕಾರ ಇದೊಂದು ಪೂರ್ವ ನಿಯೋಜಿತ ಸಾವಿನ ಪ್ರಾಜೆಕ್ಟ್ ಅಂತ ಗೊತ್ತಾಗಿತ್ತು. ಅಲ್ಲದೆ ಸಾಕಷ್ಟು ನೊಬೆಲ್ ಪ್ರಶಸ್ತಿ ಪಡೆದ ವಿಜ್ಞಾನಿಗಳು ಕೊರೋನಾ ಮನುಷ್ಯನೇ ಸೃಷ್ಟಿಸಿರೋ ರೋಗ ಅಂತಲೂ ಹೇಳ್ತಾ ಇದ್ರು. ಇದೇ ಕಾರಣಕ್ಕೆ ಸ್ಪೇನ್ನ 600 ವೈದ್ಯರು ಕೊರೋನಾ ಒಂದು ಪೂರ್ವ ನಿಯೋಜಿತ ಅಂತ ವಾದಿಸ್ತಾ ಇದ್ದಾರೆ. ಇನ್ನು ಕೊರೋನಾ ಬಗ್ಗೆ ಜಗತ್ತಿಗೆ ಈ ಹಿಂದೆ ಸಣ್ಣ ಸುಳಿವು ಇರಲೇ ಇಲ್ವಾ ಅನ್ನೋ ಪ್ರಶ್ನೆಗೆ ಬರೋದಾದ್ರೆ, ಕಳೆದ 3 ವರ್ಷದ ಹಿಂದೆಯೇ ಒಂದಷ್ಟು ತಜ್ಞರು ಎಚ್ಚರಿಸಿದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಈ ವಿಡಿಯೋ. Is that there is no question that there will be a challenge to the coming administration in the arena of infectious diseases, both chronic infectious diseases in the sense of already ongoing disease, and we have certainly a large burden of that, but also there will be a surprise outbreak. ಕೇಳಿಸ್ಕೊಂಡ್ರ? ಅಮೆರಿಕದ ಉನ್ನತ ಸಾಂಕ್ರಾಮಿಕ ರೋಗ ತಜ್ಞ ಆಂಟೋನಿ ಫೌಸಿಯ ಈ ಮಾತುಗಳನ್ನ 2017ರಲ್ಲಿ ಅಂದ್ರೆ ಕಳೆದ 3 ವರ್ಷದ ಹಿಂದೆ ವೇದಿಕೆಯೊಂದರಲ್ಲಿ ಮಾತನಾಡ್ತಿದ್ದ ಫೌಸಿ ಇದ್ದಕ್ಕಿದ್ದಂತೆ ಸರ್ಪ್ರೈಸಿಂಗ್ ಔಟ್ ಬ್ರೇಕ್ ಬಗ್ಗೆ ಮಾತನಾಡಿದ್ರು. ವೈರಸ್ ಒಂದು ಮುಂದಿನ 2 ವರ್ಷದಲ್ಲಿ ಜಾಗತಿಕವಾಗಿ ಕಾಡಲಿದೆ ಅನ್ನೋ ಎಚ್ಚರಿಕೆಯನ್ನು ನೀಡಿದ್ರು. ಅದರಂತೆ 2019ಕ್ಕೆ ಅಂದ್ರೆ ಫೌಸಿ ಎಚ್ಚರಿಸಿದ್ದ 2 ವರ್ಷದ ನಂತರ ಕೋವಿಡ್-19 ವೈರಸ್ ಕಾಣಿಸಿಕೊಳ್ತು. ಇಷ್ಟಕ್ಕೂ ಫೌಸಿಗೆ ಹೇಗೆ ಸಾಂಕ್ರಾಮಿಕ ರೋಗ ಒಂದು ಕಾಣಿಸಿಕೊಳ್ಳುತ್ತೆ ಅನ್ನೋದು ಗೊತ್ತಾಯ್ತು. ಜಗತ್ತಿನಾದ್ಯಂತ ಹರಡುತ್ತೆ ಅನ್ನೋದು ಹೇಗೆ ತಿಳಿತು? ಅದು ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ಸಮಯದಲ್ಲಿ ಟ್ರಂಪ್ನ ಹೀಗೆ ಯಾಕೆ ಫೌಸಿ ಎಚ್ಚರಿಸಿದ್ರು? ಈ ಎಲ್ಲಾ ಪ್ರಶ್ನೆಗಳು ಈಗ ಕೊರೋನಾ ಸಾವಿನ ಪ್ರಾಜೆಕ್ಟ್ ಬಗ್ಗೆ ಎಲ್ಲಿಲ್ಲದ ಅನುಮಾನ ಹುಟ್ಟು ಹಾಕ್ತಿದೆ. ಇನ್ನು ಇದೇ ರೀತಿ 2015ರಲ್ಲಿ ಹಾಗೂ 2018ರಲ್ಲಿ ಸಾಂಕ್ರಾಮಿಕ ರೋಗವನ್ನ ಎದುರಿಸಲು ಸಜ್ಜಾಗಬೇಕಿದೆ. ಅದು ಯುದ್ಧಕ್ಕಿಂತಲೂ ಭೀಕರವಾಗಿರಲಿದೆ ಅಂತ ಎಚ್ಚರಿಸಿದ್ರು ಬಿಲ್ ಗೇಟ್ಸ್. Anything kills over 10 million people in the next few decades, it's most likely to be a highly infectious virus rather than a war. 2018ರಲ್ಲಿ ಬಿಲ್ ಗೇಟ್ಸ್ ಹಾಗೂ ಅವರ ಪತ್ನಿ ಜಾಗತಿಕವಾಗಿ ಮುಂದಿನ ದಿನಗಳಲ್ಲಿ ಸಾಂಕ್ರಾಮಿಕ ರೋಗ ಜಗತ್ತನ್ನ ಕಾಡುತ್ತೆ ಅಂತ ಭವಿಷ್ಯ ನುಡಿದಿದ್ರು. ಜಾಗತಿಕ ಪಿಡುಗು ಬರ್ತಾ ಇದೆ. 30 ಮಿಲಿಯನ್ ಅಂದ್ರೆ 300 ಲಕ್ಷ ಜನರನ್ನ ಕೊಲ್ಲುವ ಸಾಧ್ಯತೆ ಇದೆ ಅಂತಲೂ ಹೇಳಿದ್ರು. ಅಮೆರಿಕ, ಚೀನಾ, ಇಂಡಿಯಾ, ರಷ್ಯಾ, ಆಫ್ರಿಕಾ ಸೇರಿದಂತೆ ಹಲವು ದೇಶಗಳಿಗೆ ಇದು ಅತಿ ದೊಡ್ಡ ಬೆದರಿಕೆ ಒಡ್ಡಲಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿತ್ತು. ಇಷ್ಟಕ್ಕೂ ಹೇಗೆ ಬಿಲ್ ಗೇಟ್ಸ್ ಕೊರೋನಾ ಕಾಡುವ ಮುನ್ನವೇ ಜಗತ್ತನ್ನ ಎಚ್ಚರಿಸಿದ್ರು? ಇದೇ ಯಕ್ಷ ಪ್ರಶ್ನೆಯಾಗಿದೆ. ಇನ್ನು ಇದೀಗ ಕೊರೋನಾ ತೊಲಗಬೇಕು ಅಂದ್ರೆ ಲಸಿಕೆ ಒಂದೇ ದಾರಿ ಅಂತ ಹೇಳ್ತಿರೋ ಬಿಲ್ ಗೇಟ್ಸ್ ವ್ಯಾಕ್ಸಿನ್ ಮಾರಾಟಕ್ಕೂ ತಯಾರಾಗಿದ್ದಾರೆ. ನೀವು ನಂಬಲ್ಲ ವೀಕ್ಷಕರೇ, 2019 ಸೆಪ್ಟೆಂಬರ್ ತಿಂಗಳಲ್ಲಿ ಎ ವರ್ಲ್ಡ್ ಅಟ್ ರಿಸ್ಕ್ ಅನ್ನೋ ರಿಪೋರ್ಟ್ ಕೂಡ ಹೊರಬಿದ್ದಿತ್ತು. ಜಗತ್ತು ಅಪಾಯದಲ್ಲಿದೆ ಅನ್ನೋ ಎಚ್ಚರಿಕೆಯ ಸಂದೇಶ ಕೇಳಿ ಬಂದಿತ್ತು. ಆಗಿನ್ನೂ ಕೊರೋನಾ ಕಾಣಿಸಿಕೊಂಡಿರಲಿಲ್ಲ, ಹರಡಿಯೂ ಇರಲಿಲ್ಲ. ಆ ರಿಪೋರ್ಟ್ ಒಂದರಲ್ಲಿ ಚೀನಾದ ವುಹಾನ್ನಿಂದ ರೋಗ ಕಾಣಿಸಿಕೊಳ್ಳುತ್ತೆ, ಜಗತ್ತಿನಾದ್ಯಂತ ಹರಡುತ್ತೆ, ಲಕ್ಷ ಲಕ್ಷ ಜನರನ್ನ ಕೊಲ್ಲುತ್ತೆ ಅಂತಲೇ ಹೇಳಲಾಗಿತ್ತು. ಆ ರಿಪೋರ್ಟ್ನಲ್ಲಿ ಏನು ಹೇಳಿದ್ರೋ ಅದೇ ರೀತಿ ಚೀನಾದಿಂದಲೇ ಕೊರೋನಾ ಹುಟ್ಟಿದೆ, ಜಗತ್ತಿನಾದ್ಯಂತ ಹರಡಿದೆ, ಲಕ್ಷ ಲಕ್ಷ ಜನರನ್ನ ಕೊಲ್ತಾ ಹೋಗ್ತಿದೆ. ಎಷ್ಟಕ್ಕೂ ಯಾಕೆ ಕೊರೋನಾನ ಸೃಷ್ಟಿಸಿದ್ರು? ಮನುಷ್ಯನೇ ಕೊಲ್ಲಲು ಯಾಕೆ ಇಂಥ ಸಂಚು ರೂಪಿಸಿದ? ಇದುವೇ ಜಗತ್ತನ್ನ ಬೆಚ್ಚಿ ಬೀಳಿಸ್ತಿರೋ ಮಹಾಸತ್ಯ.
ಇಷ್ಟಕ್ಕೂ ಕೊರೋನಾ ಸಾವಿನ ಪ್ರಾಜೆಕ್ಟ್ ಸೃಷ್ಟಿಕರ್ತನ ಯಾರು? ಮನುಷ್ಯನನ್ನ ಮನುಷ್ಯನೇ ಯಾಕೆ ಕೊಲ್ಲಲು ಸಂಚು ಮಾಡ್ದ? ಇದರ ಒಳ ಮರ್ಮ ಏನು? ಜಗತ್ ಪ್ರಳಯ ಆಗಿ ಕೋಟ್ಯಾನು ಕೋಟಿ ಜನ ಸಾಯ್ತಾರೆ ಅನ್ನೋ ಭೀತಿ ಇದ್ದ ನಡುವೆ ಕಾಣದ ವೈರಸ್ ಅನ್ನ ಚೂ ಬಿಟ್ಟಿದ್ಯಾಕೆ? ಅವಾಗ ಹೇಳ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಕೊರೋನಾ ಕಾಡೋಕೆ ಶುರು ಮಾಡಿದ್ದೇ ಮಾಡಿತು. ಮಾನವನ ಜೀವನ ಇಷ್ಟೇನಾ ಅನ್ಸೋಕೆ ಆರಂಭಿಸಿದೆ. ಅನಾಮಿಕ ವೈರಸ್ ಇಷ್ಟೆಲ್ಲ ಮಾಡ್ತಿದ್ಯಲ್ಲ, ಇದನ್ಯಾರಪ್ಪ ಹುಟ್ಟಾಕಿದ್ರು ಅಂತ ಬೈತ್ಕೊಳ್ಳೋಣ ಅನಿಸುತ್ತೆ. ಆದ್ರೆ ಈ ಕೊರೋನಾ ಬರುತ್ತೆ ಕಾಡುತ್ತೆ ಅನ್ನೋ ಸತ್ಯ 12 ವರ್ಷದ ಹಿಂದೆಯೇ ಗೊತ್ತಾಗಿತ್ತು. ಇಷ್ಟಕ್ಕೂ ಕೊರೋನಾನ ಸೃಷ್ಟಿಯ ಉದ್ದೇಶ ಏನಾಗಿತ್ತು? ಲಕ್ಷ ಲಕ್ಷ ಜನ ಸಾಯೋದ್ರಿಂದ ಅವರಿಗಾಗೋ ಲಾಭ ಏನು? ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗತ್ತೆ. ಪ್ರಿಯ ವೀಕ್ಷಕರೇ, ಬೊಂಬೆ ಆಡ್ಸೋನು ಮೇಲೆ ಕುಂತವನೇ ಅನ್ನೋ ಒಂದು ಸಾಂಗ್ ಇದೆಯಲ್ಲ, ಇದು ಈಗ ಉಲ್ಟಾ ಆದಂತೆ ಕಾಣಿಸ್ತಾ ಇದೆ. ಮನುಷ್ಯನಿಗೆ ಹಗ್ಗ ಕಟ್ಟಿ ಆಟ ಆಡಿಸ್ದಂಗಾಗಿದೆ ಈ ಕೊರೋನಾ. ಯಾಕಂದ್ರೆ 2008ರಲ್ಲಿ ರಾಬಿನ್ ಅನ್ನೋ ಒಬ್ಬ ಸಾಹಿತಿ ಕೊರೋನಾ ಕ್ರೈಸಿಸ್ ಅನ್ನೋ ಪುಸ್ತಕ ಬರೆದಿದ್ದ. ಅದರಲ್ಲಿ ಕೊರೋನಾ ಬಗ್ಗೆ ಕಂಪ್ಲೀಟ್ ಚಿತ್ರಣವಿತ್ತು. ಈ ಮೂಲಕ ಎಚ್ಚರಿಸಿದ್ದ. ಹೀಗೆ ಸಿನಿಮಾಗಳ ಮೂಲಕವೂ ಕೊರೋನಾ ಬಗ್ಗೆ ಎಚ್ಚರಿಸಲಾಗಿತ್ತು. ಆದ್ರೆ ಜಗತ್ತು ಗಮನಿಸದೇ ಹೋಯ್ತು. ಈಗ ಜಗತ್ತೇ ಕೊರೋನಾದಿಂದ ಕಂಗಾಲಾಗಿದೆ. ಇಷ್ಟಕ್ಕೂ ಯಾಕೆ ಯಾರು ಈ ಕೊರೋನಾನ ಸೃಷ್ಟಿಸಿದ್ರು ಅಂದ್ರ, ನಿಜ ಹೇಳಬೇಕು ಅಂದ್ರೆ ಕೊರೋನಾ ಒಂದು ಬಯೋ ವೆಪನ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಸ್, ಬಾಂಬುಗಳಿಲ್ಲದೆ ಶಸ್ತ್ರಾಸ್ತ್ರಗಳಿಲ್ಲದೆ ನಿಗೂಢವಾಗಿಯೇ ಮುಗಿಸಿ ಬಿಡುವ ಅಸ್ತ್ರ ಅಂದ್ರೆ ಅದು ಬಯೋ ವೆಪನ್. ಜೈವಿಕ ಅಂಶಗಳಿಂದ ತಯಾರಿಸೋ ಈ ಅಸ್ತ್ರ ನಿಧಾನಕ್ಕೆ ಹರಡಿ ನಿಗೂಢವಾಗಿ ಕೊಲ್ಲುತ್ತೆ. ಇಂಥ ಅಸ್ತ್ರಗಳನ್ನ ತಯಾರಿಸಿದಾಗ ಜನ್ಮ ತಳೆದಿದ್ದೇ ಕೊರೋನಾ. ಹಿಂಗಾಗಿನೇ ಕೊರೋನಾ ಚೀನಾದ ಬಯೋ ವೆಪನ್ ಅಂತಿದ್ದಾರೆ. ಒಂದ್ ಲೆಕ್ಕಕ್ಕೆ ಒಂದಷ್ಟು ಜನ ಇದನ್ನ ಒಪ್ತಾರೆ. ಯಾಕಂದ್ರೆ ಚೀನಾದಿಂದ ಹರಡಿದ ಈ ಕೊರೋನಾ ಜಗತ್ತಿನ ಆರ್ಥಿಕತೆಗೆ ಪೆಟ್ಟು ನೀಡಿದೆ. ಜನರ ಜೀವಕ್ಕೆ ಕುತ್ತು ತಂದಿದೆ. ಮೇನ್ ಆಗಿ ಜಗತ್ತಿನ ದೊಡ್ಡಣ್ಣ ಅಮೆರಿಕ ಮೇಲೆ, ಭಾರತದ ಮೇಲೆ ಚೀನಾ ಕಣ್ಣು ಬಿದ್ದಿದ್ದು ಸತ್ಯ. ಈಗ ಕೊರೋನಾದಿಂದ ಅಮೆರಿಕ ಮತ್ತು ಭಾರತ ವಿಪರೀತ ಸಂಕಷ್ಟಕ್ಕೆ ಸಿಲುಕಿರೋದು ಕೂಡ ಸತ್ಯ. ಒಟ್ಟಾರೆ ಪ್ರಕೃತಿ ವಿಕೋಪಗಳಿಗಿಂತಲೂ ಭೀಕರವಾಗಿ, ಅಣು ಯುದ್ಧಕ್ಕಿಂತಲೂ ಭೀಕರವಾಗಿ ದಾಳಿ ಇಟ್ಟಿರೋ ಈ ಕೊರೋನಾ ಒಂದು ಪೂರ್ವ ನಿಯೋಜಿತ ಹಗರಣ ಅನ್ನೋದು ಸಾಕ್ಷಿ ಸಮೇತ ಹೊರಬಿದ್ದಿದೆ. ಅಲ್ಲದೆ ಇದು 2025ರವರೆಗೂ ಇರುತ್ತೆ ಅನ್ನೋ ಸತ್ಯ ಬಯಲಾಗಿದೆ. ಕೊರೋನಾ ಸೃಷ್ಟಿ ಹಿಂದಿದ್ದ ಅತಿದೊಡ್ಡ ರಹಸ್ಯ ಈ ಮೂಲಕ ತೆರೆದುಕೊಂಡಿದ್ದು. ಕೊರೋನಾ ಅನ್ನೋದು ಪಕ್ಕಾ ಪ್ಲಾನ್, ಪಕ್ಕಾ ಮನುಕುಲ ವಿನಾಶಕ್ಕೆ ಮಾಡಿದ ಷಡ್ಯಂತ್ರ ಅನ್ನೋದು ಪಕ್ಕಾ ಗೊತ್ತಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಏಲಿಯನ್ಸ್ ಅಲ್ಲ, ಅಗೋಚರ ಶಕ್ತಿಯಲ್ಲ, ಅನಾಮಿಕ ಕೊರೋನಾ ಮನುಕುಲದ ಸರ್ವನಾಶಕ್ಕೆ ಹೇಗೆ ಸೃಷ್ಟಿಯಾಯಿತು? ಕೊರೋನಾ ಹಿಂದಿರೋ ಅಸಲಿ ಸೀಕ್ರೆಟ್ಗಳೇನು ಅನ್ನೋದನ್ನ. ಇದಾಗಿತ್ತು ಈ ಹೊತ್ತಿನ ಬಿಗ್ ಸ್ಟೋರಿ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.